ಗಣ ಅಂದ್ರೆ ಏನು? ಗುಂಪು ಅಂತೇಳಿ ಕರಿತೀವಿ. ಈ ಛಂದಸ್ಸಿನೊಳಗ ಮಾತ್ರಾಗಣ, ಅಕ್ಷರಗಣ ಮತ್ತ ಅಂಶಗಣಗಳೆಂಬ 3 ವಿಧಗಳು ಬರ್ತಾವು. ಹೌದಾ? ಮಾತ್ರಾಗಣ ಅಂತೇಳಿ ಅಂದ್ರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಮಾತ್ರಾಗಣ. ಹೌದಾ? 3, 4 ಮತ್ತು 5 ಮಾತ್ರೆಗಳಿಗೆ ಒಂದೊಂದು ಗಣ ಮಾಡಲಾಗುವುದು. ಸಾಲಿನಲ್ಲಿರುವ ಎಲ್ಲಾ ಮಾತ್ರೆಗಳನ್ನು ಗಣಗಳಾಗಿ ವಿಂಗಡಿಸಲಾಗುವುದು. ಒಂದನೇದೇನಪ್ಪ? ಮಾತ್ರೆ. ಮಾತ್ರೆ ಅಂದ್ರೇನು? ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂದು ಅಳೆಯಲಾಗುವುದು. ಲಘು. ಲಘು ಅಂದ್ರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಲಘು ಅಂತೇಳಿ ಕರಿತೀವಿ. ಇದಾದ್ರ ಸಿಂಬಾಲು ಎನ್ನುವರು. ಲಘು ಎನ್ನುವರು. ಮೂರನೇದು ಯಾವುದು? ಗುರು. ಗುರು ಅಂದ್ರೇನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಗುರು ಅಂತೇಳಿ ಕರಿತೀವಿ. ಪ್ರಸ್ತಾರ. ಪ್ರಸ್ತಾರ ಅಂದ್ರೇನು? ಲಘು ಗುರುಗಳನ್ನು ಗುರುತಿಸುವ ಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಅಂತ ಹೇಳಿ ಅಂತೀವಿ.